अन्तः प्रविश्य मम वाचमां प्रसक्तां सञ्जीवयत्यखिलशक्तिधरस्फुटाम्नां पुण्यांश्च हस्तचरणश्रवणत्वकालीन्द्राणां नमो भगवते पुरुषाय तुभ्यं भवति गुणकालादिडमो गोविवाग्नि विडमतिर्विजन्तुर्जायते प्राज्ञमूढिः सकलवचनचेतो देवता भारती सा मम वचने धत्तां सन्निधिं मानसे च तपो विद्या विरक्त्यादि सद्गुणौघाकरानहं वादिराजगुरोन् वन्दे हयग्रीवपदाश्रयान् पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रेतसुविद्यावादशालिनः विष्णुदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः। श्रीरमणिकरकमलपूजितचारुचरणसरोजब्रह्मसमीरवाणिमणीन्द्रवीन्द्र भवेन्द्रमुखविनुत नीरजभवाण्डोदयस्थितिकारणनिकैवल्यदायक नारसिंहनिलविवे करुणप्रदमति सदा सुमङ्गलव श्रीगुरुभ्यो नमः। ಭಗವಂತನ ಸಂಹಾರ ಕಾರ್ಯದ ವಿಚಾರವನ್ನು ಜಗನ್ನಾಥದಾಸರು ತಮ್ಮ ಮಾತಿನ ಮೂಲಕವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಅದನ್ನು ಹಿಂದೆ ನಾವು ನೋಡಿದ್ದೆವು. ಯಾವ ರೀತಿಯಾಗಿ ಭಗವಂತ ನಮ್ಮ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ, ಅದಾದ ಮೇಲೆ ಅದರ ಸಂಹಾರಾದಿ ಕಾರ್ಯಗಳು ಭಗವಂತನಿಗೆ ಯಾವ ರೀತಿಯಾಗಿ ಅಂತ ದೃಷ್ಟಾಂತವನ್ನು ತೋರಿಸುವ ಮೂಲಕವಾಗಿ, ದೃಷ್ಟಾಂತವನ್ನು ಯಾಕೆ ಅಂತಂದರೆ ಜಗನ್ನಾಥದಾಸರು ನಮಗೆ ದೃಷ್ಟಾಂತಗಳ ಮೂಲಕವಾಗಿ ಭಗವಂತನ ವ್ಯಾಪಾರದ ಬಗ್ಗೆ, ಜಗತ್ತಿನ ಅವರು ಮಾಡುವಂತಹ ವ್ಯಾಪಾರ ಏನು ಲೀಲಾಜಾಲಗಳು ಅದರ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ಬಹಳ ಮನದಟ್ಟಾಗಿ ನಮಗೆ ಅದನ್ನು ಅನುಸರಿಸುವ ಮೂಲಕವಾಗಿ ಚೆನ್ನಾಗಿ ಅದನ್ನು ನಾವು ಅರಿತುಕೊಳ್ಳುವ ಮೂಲಕವಾಗಿ ಅದನ್ನು ನಮಗೆ ದಾಸರು ತೋರಿಸಿಕೊಡುತ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ವೇಷ ಭಾಷೆಗಳಿಂದ ಜನರ ಪ್ರಮೋಷಗೈಸುವ ನಟಪುರುಷನೋಲ್ ದೋಷ ದೂರನು ಲೋಕದೊಳು ಬಹುರೂಪ ಮಾತಿನಲಿ ತೋಷಿಸುವವನವರ ಮನದಭಿಲಾಷೆಗಳ ಪೂರೈಸಲು ದಿನ ಪೋಷಿಸುವ ಭೂತಾತ್ಮ ಪೂರ್ಣಾನಂದ ಜ್ಞಾನಮಯ. ಭಗವಂತ ಜಗತ್ತಿನ ವ್ಯಾಪಾರವನ್ನು ಹೇಗೆ ಮಾಡ್ತಾನೆ ಎಂಬುದಾಗಿ ತೋರಿಸ್ತಾ ಇದ್ದಾನೆ. ವೇಷಭಾಷೆಗಳಿಂದ ತನ್ನ ವೇಷ, ತನ್ನ ಮಾತು, ಇದರಿಂದಾಗಿ ಭಗವಂತ ಏನು ಮಾಡ್ತಾನೆ ಅಂತಂದರೆ ಮೈಮರೆಸ್ತಾನಂತೆ. ಯಾರು ಒಬ್ಬ ಒಳ್ಳೆಯ ನಟನೆಯನ್ನು ಮಾಡುವವನು, ಒಬ್ಬ ನಟನೆಯನ್ನು ಮಾಡುವವನು ಅವನೇನು ಮಾಡ್ತಾನೆ ಅಂತಂದರೆ ತನ್ನ ವೇಷಗಳಿಂದಾಗಿ, ತನ್ನ ಭೂಷಣಗಳಿಂದಾಗಿ ತಾನು ಅತ್ಯಂತ ಅದ್ಭುತವಾಗಿ ನಟನೆಯನ್ನು ಮಾಡ್ತಾನೆ. ಅವನ ನಟನೆಯನ್ನು ನೋಡಿ ಎಲ್ಲರೂ ಕೂಡ ಮೈಮರೆತು ಬಿಡ್ತಾರೆ. ಅವನ ಆ ವೇಷಗಳು, ಅವನ ಭೂಷಣಗಳು, ಇದೆಲ್ಲರಿಂದಲೂ ಕೂಡ ಜಗತ್ತಿನಲ್ಲಿರತಕ್ಕಂತಹ ಎಲ್ಲರೂ ಕೂಡ ಮೈಮರೆತು ಅವನನ್ನು ನೋಡುವಲ್ಲಿ ತಾವೇ ಎಂಬುದಾಗಿ ಅಷ್ಟು ಮೈಮರೆತು ಅದರಲ್ಲಿ ತನ್ಮಯರಾಗಿ ಬಿಡುತ್ತಾರೆ. ಇದು ಒಂದು ರಾಮಾಯಣದ ಕಥೆಯನ್ನು ವಿಚಾರ ಮಾಡುವಾಗ, ರಾಮಾಯಣದ ಕಥೆಯನ್ನು ತಿಳಿಸಿಕೊಡುವ ಅದನ್ನು ತಿಳಿಸಿಕೊಡೋದಕ್ಕಿರತಕ್ಕಂತಹ ಒಬ್ಬ ವ್ಯಕ್ತಿ, ರಾಮ ಪಾತ್ರಧಾರಿ ಏನು ಮಾಡ್ತಾನೆ ಅಂತಂದರೆ ತಾನು ವಿಶಿಷ್ಟವಾಗಿರತಕ್ಕಂತಹ ಒಂದು ಆಭರಣಗಳನ್ನು, ವೇಷಗಳನ್ನು, ಭೂಷಣಗಳನ್ನು ತಾನು ಧಾರಣೆ ಮಾಡಿ ಅದರಿಂದಾಗಿ
ಎದುರಲ್ಲಿರತಕ್ಕಂತಹ ಏನು ಪ್ರೇಕ್ಷಕ ವರ್ಗ ಇದೆ, ಆ ಪ್ರೇಕ್ಷಕ ವರ್ಗವನ್ನ ಮೈಮರೆತು ಬಿಡುವಂತೆ ರಾಮಾಯಣದ ಕಾಲದಲ್ಲಿಯೇ ತಾವಿದ್ದೇವೆ ಎಂಬಷ್ಟು ಅವನು ರಾಮಪಾತ್ರಧಾರಿ ಮಂತ್ರಮುಗ್ಧಗೊಳಿಸಿ ಬಿಡ್ತಾನೆ. ಇದು ಹೇಗೆ ಅಂತ ಕೇಳಿದ್ರೆ, ಒಬ್ಬ ಲೌಕಿಕವಾಗಿ ವೇಷಭೂಷಣಗಳನ್ನು ಧಾರಣೆ ಮಾಡಿ ಅದರಿಂದಾಗಿ ಅವನ ಮಾತು, ಅದರಿಂದಾಗಿಯೇ ಒಬ್ಬ ನಟಪುರುಷ, ಒಬ್ಬ ಸಾಮಾನ್ಯವಾಗಿ ನಟನೆಯನ್ನು ಮಾಡುವಂತಹ ವ್ಯಕ್ತಿ ಇಷ್ಟೆಲ್ಲ ಒಬ್ಬ ಇದರಲ್ಲಿ ನೋಡತಕ್ಕಂತಹ ಪ್ರೇಕ್ಷಕ ವರ್ಗವನ್ನು ಇಷ್ಟೆಲ್ಲ ಅವನು ಮರೆಮಾಚಿ ಬಿಡ್ತಾನೆ ಅಂತಾದರೆ, ಭಗವಂತನನ್ನು ಹೇಳ್ತಾರೆ ವೇಷ ಭಾಷೆಗಳಿಂದ ಪ್ರಮೋಷಗೈಸುವ ನಟಪುರುಷನೋಲ್. ನಟಪುರುಷನಂತೆ ತನ್ನ ವೇಷ, ತನ್ನ ವಿಭೂಷಣ, ಇದರಿಂದಾಗಿ ಅವನು ಎಲ್ಲರನ್ನೂ ಕೂಡ ಅವರ ಮನಸ್ಸನ್ನು, ಚಿತ್ತವನ್ನು ಅಪಹಾರ ಮಾಡಿಬಿಡ್ತಾನೆ. ಆದರೆ ಭಗವಂತ ಹೇಗೆ ಅಂತ ಕೇಳಿದ್ರೆ, ದೋಷ ದೂರನು ಲೋಕದೊಳು ಬಹುರೂಪ ಮಾತಿನಲ್ಲಿ ದೋಷಿಸುವವನವರ ಅವರವರ ಮನದಭಿಲಾಷೆಗಳ. ಭಗವಂತ ಹೇಗೆ ಅಂತ ಕೇಳಿದ್ರೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ರೂಪಗಳಿಂದ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮಾತುಗಳಿಂದ ಆನಂದವನ್ನು ಪಡ್ತಾನೆ. ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಆನಂದವನ್ನು ಕೊಡ್ತಾನೆ, ಆನಂದವನ್ನು ನೀಡ್ತಾನೆ. ಹೀಗೆ ಅವರವರಿಗೆ ಮನಸ್ಸಲ್ಲಿರ್ತಕ್ಕಂತಹ ಅಭೀಷ್ಟಗಳನ್ನು ಪೂರೈಸಿ ಅವರವರಿಗೆ ಬೇಕಾಗಿರತಕ್ಕಂತಹ ಅನುಗ್ರಹಾದಿಗಳನ್ನು ಕೊಟ್ಟು ಅವರನ್ನು ಪೋಷಣೆ ಮಾಡ್ತಾನೆ. ಯಾವತ್ತು ಅಂತ ಕೇಳಿದ್ರೆ, ತೋಷಿಸುವವನು ಅವರವರ ಮನದಭಿಲಾಷೆಗಳ, ಅವರವರಿಗೆ ಬೇಕಾಗಿರತಕ್ಕಂತಹ ಮನಸ್ಸಿನ ಬೇಕಾಗಿರತಕ್ಕಂತಹ ಅಭಿಲಾಷೆಗಳು, ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅಭಿಲಾಷೆಗಳು. ಕೆಲವರಿಗೆ ಏನನ್ನೋ ಪಡ್ಕೊಳ್ಬೇಕು, ಇನ್ನು ಕೆಲವರಿಗೆ ಬೇರೆ ಏನನ್ನೋ ಪಡ್ಕೊಳ್ಬೇಕು, ಇನ್ನು ಕೆಲವರಿಗೆ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪಡೆದುಕೊಳ್ಳುವಿಕೆಯ ಹಂಬಲ, ಏನನ್ನೋ ಪಡೆದುಕೊಳ್ಳಬೇಕು ಎಂಬಂತಹ ಉತ್ಕಟವಾಗಿರತಕ್ಕಂತಹ ಇಚ್ಛೆ, ಅದು ಯಾರಿಂದ ಪೂರ್ಣವಾಗ್ತದೆ ಅಂತ ಕೇಳಿದ್ರೆ, ಪೂರೈಸುತ್ತ ಅನುದಿನ ಪೋಷಿಸುವ ಭೂತಾತ್ಮ ಭಗವಂತ ಇಂಥವನು ಅಂತ ಕೇಳಿದ್ರೆ ಶುದ್ಧನಾಗಿರ್ತಕ್ಕಂಥವನು, ಪೂರ್ಣಾನಂದನು, ಹೀಗೆ ಜ್ಞಾನಮಯನಾಗಿರತಕ್ಕಂಥವನು ಎಂಬ ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಭಗವಂತ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ, ಅದು ಅಪಾರವಾಗಿರತಕ್ಕಂತಹದ್ದು, ಅದು ಅಪೂರ್ವವಾಗಿರತಕ್ಕಂತಹದ್ದು, ಅದೇ ರೀತಿಯಾಗಿ ಅಗಾಧವಾಗಿರತಕ್ಕಂತಹದ್ದು. ನಮ್ಮ ಈ ಯಾವ ಒಂದು ಸೀಮಿತವಾಗಿರತಕ್ಕಂತಹ ಪ್ರಜ್ಞೆಯಿಂದ, ನಮ್ಮ ಮನಸ್ಸಿನಿಂದ ಆ ಭಗವಂತನ ವ್ಯಾಪಾರವನ್ನು, ಆ ಭಗವಂತನ ವಿಚಿತ್ರವಾಗಿರತಕ್ಕಂತಹ ಲೀಲಾಜಾಲವನ್ನು ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ? ಅಂತಹ ಭಗವಂತ, ಅವನ ಆ ವ್ಯಾಪಾರಾದಿಗಳು ಒಂದು ಸಾಮಾನ್ಯವಾಗಿರತಕ್ಕಂತಹ ವ್ಯಕ್ತಿಗೆ ಅದನ್ನು ಕಲ್ಪನೆ ಮಾಡಿ ಅದನ್ನು ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ನಮಗಿಲ್ಲ. ಯಾಕೆ ಅಂತಂದರೆ, ನಾವು ಆ ಭಗವಂತನ ಏನು ಜಗತ್ತಿನ ಸೃಷ್ಟ್ಯಾದಿಗಳನ್ನು ಬಹುಚಿತ್ರ ಜಗದ್ಬಹುಧಾಕರಣಾತ್ ಪರಶಕ್ತಿರನಂದ ಗುಣ ಪರಮಃ, ಭಗವಂತನಂತೂ ಸೃಷ್ಟ್ಯಾದಿಗಳು ಅದು ಬಹುಚಿತ್ರ ಜಗದ್ಬಹುಧಾಕರಣಾತ್, ತಾನು ಭಗವಂತ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ತಾನೆ ಅಂತಂದರೆ, ಅದರಲ್ಲಿ ಪ್ರವೇಶ ಮಾಡಿ ಅದರಲ್ಲಿ ಅವನು ಚಿತ್ರವಿಚಿತ್ರವಾಗಿರತಕ್ಕಂತಹ ವ್ಯಾಪಾರಾದಿಗಳನ್ನು ಮಾಡುವುದಕ್ಕಂಥವನು. ಅಂತಹ ಭಗವಂತ ಈ ಜಗತ್ತನ್ನು ಅನಂತ ಕಾಲದಿಂದ, ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಆ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಅಲ್ಲ, ಸೃಷ್ಟ್ಯಾದಿಗಳನ್ನು ಮಾಡಿದ್ದರಿಂದಾಗಿ ಭಗವಂತನಿಗೆ ಆಯಾಸ ಅಥವಾ ಭಗವಂತನಿಗೆ ಬೇಜಾರು ಇದೇನಾದರೂ ಉಂಟಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಯಾಕಿಲ್ಲ ಅಂತಂದರೆ,
ಅವನಿಗೆ ಬೇಸರ ಅಥವಾ ಆಯಾಸ ಇದ್ಯಾವುದೂ ಕೂಡ ಆಗೋದೇ ಇಲ್ಲ. ಭಗವಂತ ಏನು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅದನ್ನು ಸೃಷ್ಟಿ ಮಾಡುವಂತಹದ್ದನ್ನು ತನ್ನ ಲೀಲಾಜಾಲವಾಗಿ ತಾನದನ್ನು ಸೃಷ್ಟಿ ಮಾಡಿ ಜಗತ್ತಿನಲ್ಲಿ ಬೇಕಾಗಿರತಕ್ಕಂತಹ ಸಾತ್ವಿಕವಾಗಿರತಕ್ಕಂತಹ ಜೀವರಾಶಿಗಳಿಗೆ ಅವರವರಿಗೆ ಬೇಕಾಗಿರತಕ್ಕಂತಹ ಅನುಗ್ರಹಾದಿಗಳನ್ನು ಭಗವಂತ ಮಾಡ್ತಾನೆ. ಇದು ಏನು ಕೇಳಿದರೆ ಭಗವಂತನ ಒಂದು ಕರುಣೆ. ಭಗವಂತ ಏನು ತಾನು ಜಗತ್ತನ್ನು ಕರುಣೆಯಿಂದಾಗಿ ತಾನು ಜಗತ್ತನ್ನು ಮಾಡ್ತಾನೆ. ಅದರಿಂದಾಗಿ ಭಗವಂತ ಈ ಜಗತ್ತಿಗೆ ಬೇಕಾಗಿರತಕ್ಕಂತಹ ಅನುಗ್ರಹಾದಿಗಳನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಇದನ್ನು ಇನ್ನೊಂದು ದೃಷ್ಟಾಂತ ಕೊಟ್ಟದ್ದು ಏನು ಅಂತ ಕೇಳಿದರೆ, ಒಬ್ಬ ನಟ ಪುರುಷನನ್ನು ದೃಷ್ಟಾಂತವನ್ನಾಗಿ ಕೊಡ್ತಾರೆ. ನಟ ಪುರುಷನನ್ನು ದೃಷ್ಟಾಂತವನ್ನಾಗಿ ಕೊಟ್ಟು ಅವನು ವೇಷ, ಅವನ ಭೂಷಣ, ಅವನ ಎಲ್ಲದರಿಂದಲೂ ಕೂಡ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಜನರನ್ನ ಮಂತ್ರಮುಗ್ಧಗೊಳಿಸಿ ಅವರಲ್ಲಿ ತಾನು ಲೀನವಾಗುವಂತೆ ಮಾಡ್ತಾನೆ. ಯಾಕೆ ಅಂತಂದರೆ ಅವನನ್ನು ನೋಡುವ ಮೂಲಕವಾಗಿ ಏನು ಜನರುಗಳು ಯಾರಿದ್ದಾರೆ ಅವರು ಪೂರ್ಣವಾಗಿ ಆ ರಾಮ ಪಾತ್ರಧಾರಿಯೋ ಕೃಷ್ಣ ಪಾತ್ರಧಾರಿಯೋ ಅಥವಾ ಇನ್ನಿತರ ಯಾವುದೋ ಒಂದು ಪಾತ್ರಧಾರಿಯೇ ಅವರನ್ನು ನೋಡ್ತಾ ಇರತಕ್ಕಂತಹ ಪ್ರೇಕ್ಷಕ ವರ್ಗ ಅದರಲ್ಲಿ ಪೂರ್ಣವಾಗಿ ಲೀನವಾಗಿ ಬಿಡ್ತಾರೆ. ಯಾಕೆ ಅಂತ ಕೇಳಿದರೆ ಅವನು ಆ ವ್ಯಕ್ತಿ ಯಾರು ಒಬ್ಬ ನಟನೆಯನ್ನು ಮಾಡುವವನಿದ್ದಾನೆ, ಆ ನಟನಾ ಕೌಶಲ್ಯ ಉಳ್ಳವನು. ಯಾಕೆ ಅಂತ ಕೇಳಿದರೆ ಜಗತ್ತಿನಲ್ಲಿ ನಟನೆ ಮಾಡಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ನಟನೆಗಳನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಹೇಗೆ ಅಂತ ಕೇಳಿದರೆ ಯಾರನ್ನೋ ಒಬ್ಬರನ್ನ ಸಂತೋಷಗೊಳಿಸುವಂತಹ ಒಂದು ಹುಚ್ಚು ಪ್ರವೃತ್ತಿ. ಒಬ್ಬ ಉನ್ನತವಾಗಿರತಕ್ಕಂತಹ ಅಧಿಕಾರಿ ಇದ್ದಾನೆ ಅಂತ ಆದರೆ ಆ ಉನ್ನತವಾಗಿರತಕ್ಕಂತಹ ಅಧಿಕಾರಿಗೆ ಅವನಿಗೆ ನಿನಗೆ ಏನು ಮಾಡಬೇಕು, ಯಾವ ರೀತಿಯಾಗಿ ನಾನು ಸೇವೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ತನ್ನ ಜೀವಮಾನ ಪೂರ್ತಿ ಒಂದು ರೀತಿಯಾಗಿ ಅಡಿಯಾಳಾಗಿ ತಾವು ಇರ್ತಾರೆ. ಆದರೆ ಸಹಜವಾಗಿರತಕ್ಕಂಥ ಒಬ್ಬ ಸಾಮಾನ್ಯ ಶುದ್ಧನಾಗಿರತಕ್ಕಂಥ ಸಚ್ಚಾರಿತ್ರ್ಯವುಳ್ಳಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಈ ರೀತಿಯಾಗಿ ಯಾರದ್ದೋ ಒಬ್ಬನನ್ನ ತೋಷಣೆಗೊಳಿಸಲಿಕ್ಕುವಾಗ ಯಾರದ್ದೋ ಒಬ್ಬ ವ್ಯಕ್ತಿಯನ್ನ ಸಂತೋಷಗೊಳಿಸುವಂತಹ ಒಂದು ಪ್ರವೃತ್ತಿಗೆ ಅವನು ಕೈ ಹಾಕ್ಲಿಕ್ಕೆ ಹೋಗೋದೇ ಇಲ್ಲ. ಇದು ನಾವು ಯಾರನ್ನ ನಾವು ತೋಷಣೆಗೊಳಿಸಬೇಕು, ನಮಗೆ ಬೇಕಾಗಿರ್ತಕ್ಕಂತಹ ತೋಷಣೆ ಯಾರ್ದು ಕೇಳಿದ್ರೆ ಭಗವಂತನನ್ನು ತೋಷಣೆಗೊಳಿಸುವಂತಹ ನಮ್ಮ ಮುಖ್ಯವಾಗಿರತಕ್ಕಂತಹದ್ದು. ನಾವೇನು ಮಾಡ್ತೇವೆ ಅಂತ ಕೇಳಿದ್ರೆ ಯಾರದ್ದೋ ಒಬ್ಬ ವ್ಯಕ್ತಿಯನ್ನ ತೋಷಣೆ ಅವನನ್ನು ಸಂತೋಷಗೊಳಿಸುವಂತಹ ಪ್ರವೃತ್ತಿಯಲ್ಲಿ ನಾವು ಕೈಗೊಂಡು ಬಿಡ್ತೇವೆ. ಆದರೆ ಹೇಳ್ತಾರೆ ಜಗನ್ನಾಥದಾಸರು ಇದನ್ನು ಸರ್ವಥಾ ಮಾಡಬೇಡಿ ಅಂತ. ಯಾಕೆ ಅಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ನಾವು ಸಂತೋಷಗೊಳಿಸುವಂತಹದ್ದು ಕ್ಷಣಿಕವಾಗಿ ಯಾವುದೋ ಒಂದು ಸೀಮಿತವಾಗಿರತಕ್ಕಂತಹ ಅನುಗ್ರಹ. ಆದರೆ ಭಗವಂತ ಹಾಗಲ್ಲ. ಭಗವಂತ ಹೇಗೆ ಅಂತ ಕೇಳಿದ್ರೆ ತೋಷಿಸುವವರ ನೀನು ಯಾರದ್ದೋ ಒಬ್ಬ ವ್ಯಕ್ತಿಯನ್ನ ಸಂತೋಷಗೊಳಿಸಿದಿ ಅಂತ ಆದರೆ ಅದರಿಂದ ನಿನಗೆ ಒಳ್ಳೆ ರೀತಿಯಾಗಿ ಸಂತೋಷ ನಿನಗೆ ಮತ್ತೆ ಪುನಃ ಸಿಗ್ತದ ಅಂತ ಕೇಳಿದ್ರೆ ಅದು ಗ್ಯಾರಂಟಿ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಲೌಕಿಕವಾಗಿರತಕ್ಕಂತಹ ವ್ಯಕ್ತಿಯನ್ನ ಸಂತೋಷಗೊಳಿಸಿದ್ರಿಂದಾಗಿ ನಮಗೆ ಒಳ್ಳೆಯ ರೀತಿಯಾಗಿರತಕ್ಕಂತಹ ಅದರಿಂದ ಫಲ ಸಿಗ್ಲಿಕ್ಕಿಲ್ಲ, ಸಿಗೋದೂ ಇಲ್ಲ. ಆದರೆ ಭಗವಂತನನ್ನು ಸಂತೋಷಗೊಳಿಸುವಂತಹದ್ದು ನಮ್ಮ ಮುಖ್ಯವಾಗಿ ನಮ್ಮ ತಾತ್ಪರ್ಯ ಯಾವುದು ಅಂತ ಕೇಳಿದ್ರೆ ನಮ್ಮ ಜೀವಮಾನದ ಮುಖ್ಯವಾಗಿರತಕ್ಕಂತಹ ಧ್ಯೇಯೋದ್ದೇಶ ಯಾವುದು ಅಂತ ಕೇಳಿದ್ರೆ ಹರಿತುಷ್ಟಿ ಎಂಬುದು ಅತ್ಯಂತ ಬೇಕಾಗಿರತಕ್ಕಂತಹದ್ದು. ಹರಿತುಷ್ಟಿಯನ್ನು ಬಿಟ್ಟು ಯಾರದ್ದೋ ತೋಷಣೆಗೆ ಯಾರನ್ನೋ ನಾವು ತೋಷಣೆಗೊಳಿಸಲಿಕ್ಕೆ ಅವರನ್ನ ಸಂತೋಷಗೊಳಿಸುವಂತಹ ಪ್ರವೃತ್ತಿಯಲ್ಲಿ ನಾವು ತೊಡಗಿಕೊಂಡು ಬಿಡ್ತೇವೆ. ಆದರೆ ಅದರಿಂದಾಗಿ ಏನೂ ಪ್ರಯೋಜನವಾಗುವುದಿಲ್ಲ. ಲೌಕಿಕವಾಗಿರತಕ್ಕಂತಹ ದೃಷ್ಟಾಂತವನ್ನು ಕೊಟ್ಟದ್ದು ಅದು ಒಬ್ಬ ನಟನ ಕಾರ್ಯ ನಟನವನ್ನು ಮಾಡತಕ್ಕಂಥವನು. ಆ ನಟನೆಯನ್ನು ಮಾಡುವವನು ಏನು ಮಾಡ್ತಾನೆ ಅಂತಂದರೆ ತಾನು ನಟನೆಯನ್ನು ಮಾಡುವ ಮೂಲಕವಾಗಿ ಯಾರದ್ದೋ ಒಬ್ಬ
ಒಂದು ಸಂತೋಷವನ್ನು ಪಡಲಿಕ್ಕೆ ನೋಡ್ತಾನೆ. ಆದರೆ ವಾಸ್ತವಿಕವಾಗಿ ನಮ್ಮ ತೋಷಣೆ, ನಮ್ಮ ಸಂತೋಷ ಅದು ಯಾರಲ್ಲಿರಬೇಕು, ಯಾವುದಕ್ಕಿರಬೇಕು ಅಂತಂದರೆ ಭಗವಂತನನ್ನು ಸಂತೋಷಗೊಳಿಸುವಂತಹದ್ರಲ್ಲಿ, ಭಗವಂತನನ್ನು ಯಾವ ರೀತಿಯಾಗಿ ನಾವು ಸಂತೋಷಗೊಳಿಸಬಹುದು ಎಂಬುದರಲ್ಲಿ ನಮ್ಮ ಪ್ರವೃತ್ತಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ನಾಟಕದಲ್ಲಿ ದೃಶ್ಯ, ಮಾತು, ಅದರಲ್ಲಿ ಬರತಕ್ಕಂತಹ ಹುಟ್ಟು, ಸಾವು ಇತ್ಯಾದಿ ದೃಶ್ಯಗಳು, ಹೊಡೆದಾಟ, ಕೊಲ್ಲುವುದು, ಯುದ್ಧ ಇತ್ಯಾದಿ ಎಲ್ಲವೂ ಕೂಡ ಏನಾಗಿದೆ, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ನೋಡತಕ್ಕಂತಹ ವ್ಯಕ್ತಿಗೆ ಆನಂದವನ್ನು ಕೊಡ್ತದೆ. ಯಾಕೆ ಅಂತ ಕೇಳಿದ್ರೆ ಅವನು ಆ ದೃಶ್ಯವನ್ನು ತಾನು ಚೆನ್ನಾಗಿ ಅನುಭವಿಸ್ತಾ ಇದ್ದಾನೆ. ಅದರಲ್ಲಿ ಬರತಕ್ಕಂತಹ ಒಂದೊಂದು ಆ ದೃಶ್ಯಗಳು ಕೂಡ ತನಗೆ ಅತ್ಯಂತ ಹಾರ್ದವಾಗಿ, ತನಗೆ ಅತ್ಯಂತ ಹತ್ತಿರವಾಗಿರತಕ್ಕಂತಹ ರೀತಿಯಲ್ಲಿ ಅದನ್ನು ನೋಡ್ತಾ ಇದ್ದಾನೆ. ಅದರಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ಒಳ್ಳೆಯ ಆ ನಟನೆಯನ್ನು ಮಾಡತಕ್ಕಂತಹ ವ್ಯಕ್ತಿಯಲ್ಲಿ ವ್ಯಕ್ತಿಯನ್ನು ನೋಡ್ತಾನೆ. ರಾಮನ ವ್ಯಕ್ತಿ ಅಂತಾದ್ರೆ ರಾಮನ ಮಾಡಿದಂತಹ ವಿಚಾರಗಳು, ರಾಮನ ವ್ಯಕ್ತಿತ್ವ, ಆ ರಾಮನ ವ್ಯಕ್ತಿತ್ವಗಳು, ರಾವಣಾದಿಗಳನ್ನು ಸಂಹಾರ ಮಾಡಿದ್ದು, ಅದೇ ರೀತಿಯಾಗಿ ಎಲ್ಲ ದುಷ್ಟ ಜನರ ಸಂಹಾರವನ್ನು ಮಾಡಿರತಕ್ಕಂತಹ ವಿಚಾರಗಳನ್ನು ತಾನು ನೋಡ್ತಾನೆ. ಅದರಿಂದಾಗಿ ಏನಾಯಿತು, ಆ ದೃಶ್ಯ ಕಾವ್ಯ ಅದು ಇವನ ಮನಸ್ಸಿಗೆ ಪರಿಣಾಮ ಬಿತ್ತು. ಅದರಿಂದ ಒಳ್ಳೆಯ ರೀತಿಯಲ್ಲಿ ಪ್ರೇರೇಪಿತನಾಗ್ತಾನೆ. ಇದನ್ನು ನಾವು ಈ ದಾಸರ ಮಾತಿನಲ್ಲಿ ಹೇಗೆ ಅನ್ವಯ ಮಾಡುವುದು ಅಂತ ಕೇಳಿದ್ರೆ, ಭಗವಂತ ನಟನೆಯನ್ನು ಮಾಡ್ತಾನ ಅಂತ ಕೇಳಿದ್ರೆ ಭಗವಂತ ನಟನೆಯನ್ನು ಮಾಡುವಂತಹದ್ದಲ್ಲ. ಜೀವರಾಶಿಗಳನ್ನು ಅವರವರ ಯೋಗ್ಯತಾನುಸಾರವಾಗಿ ಸಾಧನೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿಕೊಂಡು ಮಾಡಿಸ್ತಾನೆ ಇಂತಿಷ್ಟು ಜೀವರಾಶಿಗಳನ್ನು. ಆದರೆ ಈ ಭಗವಂತ ಎಲ್ಲ ಕಾರ್ಯಗಳು, ಜ್ಞಾನಿಗಳಿಗೆ ಭಗವಂತನ ಸೃಷ್ಟಿಯಾದಿ ಎಲ್ಲ ಕಾರ್ಯಗಳು ಕೂಡ, ಯುದ್ಧ ಅಥವಾ ಇನ್ನಿತರ ಯಾವ ವಿಚಾರಗಳೂ ಆಗಲಿ ಭಗವಂತನದ್ದು ಎಲ್ಲವೂ ಕೂಡ ಆನಂದದಾಯಕವಾಗಿರತಕ್ಕಂತಹದ್ದು. ಅದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಆ ಒಂದು ವಿಚಾರ ಅಂದರೆ ಕೇವಲ ಒಂದು ಯಾಂತ್ರಿಕ ಅಥವಾ ಏನೋ ಒಂದು ಉದ್ದೇಶದಿಂದಾಗಿ ಅಥವಾ ನಟನೆ ಅಥವಾ ಇದೆಲ್ಲ ಏನು ಕೇಳಿದರೆ ಸ್ಕ್ರೀನ್ ಪ್ಲೇ, ಮೊದಲೇ ಸ್ಕ್ರೀನ್ ಪ್ಲೇ ರೆಡಿಯಾಗಿದೆ, ಆ ರೀತಿಯಾಗಿ ಅಂತ ಕೇಳಿದ್ರೆ ಆ ರೀತಿಯಾಗಿ ಅಲ್ಲ. ಭಗವಂತ ಎಲ್ಲವನ್ನೂ ಕೂಡ ಮಾಡುವಂತಹದ್ದು ಸಹಜವಾಗಿ, ಅವನ ಲೀಲಾಜಾಲವಾಗಿ ಅವನು ಇದನ್ನ ಮಾಡ್ತಾನೆ ಅಂತ ಹೇಳ್ತಾರೆ. ಹೇಗೆ ಇದನ್ನ ವ್ಯಾಸರು ಎಲ್ಲಿ ಹೇಳಿದ್ದಾರ ಕೇಳಿದ್ರೆ, ಲೋಕವತ್ತು ಲೀಲಾ ಕೈವಲ್ಯಂ, ಭಗವಂತನ ವ್ಯಾಸರ ಸೂತ್ರವೇ ಇದೆ. ಭಗವಂತ ಯಾಕೆ ರಾಮಾವತಾರವನ್ನು ತಾಳಿದ, ಯಾಕೆ ಕೃಷ್ಣಾವತಾರವನ್ನು ತಾಳಿದ ಅಂತ ಕೇಳಿದ್ರೆ, ಲೋಕವತ್ತು ಲೀಲಾ ಕೈವಲ್ಯಂ, ಅವನು ಒಬ್ಬ ಮನುಷ್ಯನಾಗಿ ಅವತಾರವನ್ನು ಮಾಡ್ತಾನೆ, ರಾಮನಾಗಿ ಅವತಾರವನ್ನು ಮಾಡ್ತಾನೆ, ಕೃಷ್ಣನಾಗಿ ಅವತಾರವನ್ನು ಮಾಡ್ತಾನೆ, ಇನ್ನಿತರ ಬೇರೆ ಬೇರೆ ರೀತಿಯಾಗಿ ಅವತಾರವನ್ನು ಮಾಡ್ತಾನೆ. ಯಾಕೆ ಮಾಡಿದ ಅಂತ ಕೇಳಿದ್ರೆ, ಲೋಕವತ ಲೀಲಾ ಕೈವಲ್ಯಂ, ಭಗವಂತ ಲೀಲಾಜಾಲವಾಗಿರತಕ್ಕಂತಹ ಲೀಲಾ, ಅವನ ಲೀಲೆ ಅದು ಸಾಮಾನ್ಯವಾಗಿರತಕ್ಕಂತಹದ್ದಲ್ಲ. ಆದರೆ ಅವನು ಮನುಷ್ಯನಾಗಿ ಹುಟ್ಟಿದ್ದಾನೆ ಅಂತಾದಾಗ ಅವನು ಈ ರೀತಿಯಾಗಿ ತನ್ನ ಮನುಷ್ಯ ಸಹಜವಾಗಿರತಕ್ಕಂತಹ ಪ್ರವೃತ್ತಿಯನ್ನು ಮಾಡ್ತಾನೆ. ಯಾಕೆ ಅಲ್ಲ, ಇದೆಲ್ಲ ಆಚಾರ್ಯ ಮಧ್ವರು ಕೂಡ ಗ್ರಂಥದ ಆರಂಭದಲ್ಲಿ ಮಂಗಲಾಚರಣೆಯನ್ನು ಮಾಡ್ತಾರೆ. ಮಂಗಲಾಚರಣೆಯನ್ನು ಮಾಡಿದಾಗ ಯಾಕೆ ಮಂಗಲಾಚರಣೆಯನ್ನು ಮಾಡಿದ್ರು, ಮಂಗಲಾಚರಣೆಯನ್ನು ಮಾಡುವಂತಹದ್ದು ಉದ್ದೇಶ ಆದರೂ ಏನು, ಇದೆಲ್ಲ ಬೇಡ ಅಲ್ವಾ ಅಂತ ಕೇಳಿದ್ರೆ, ಇದೆಲ್ಲ ಏನು ಕೇಳಿದ್ರೆ ಲೀಲಾ ಕೈವಲ್ಯ. ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಸಂಸ್ಕೃತವನ್ನು ತಿಳಿದಿರತಕ್ಕಂತಹ ಅಥವಾ ಯಾವುದೋ ಒಬ್ಬ ಲೌಕಿಕವಾಗಿರತಕ್ಕಂತಹ ಸಾಹಿತಿ ಅಥವಾ ಇನ್ನಿತರ ಯಾವುದೋ ಒಬ್ಬ ಕಾಳಿದಾಸಾದಿಗಳು, ಇವರೆಲ್ಲರೂ ಕೂಡ ತಮ್ಮ ಪ್ರವೃತ್ತಿಯನ್ನು, ತಮ್ಮ ಗ್ರಂಥವನ್ನು ಆರಂಭ ಮಾಡಿದಾಗ ಅವರು ತಮ್ಮ ಗ್ರಂಥದ ಆರಂಭದಲ್ಲಿ ಒಂದು ಮಂಗಲಾಚರಣೆಯನ್ನು ಸೇರಿಸ್ತಾರೆ. ಹಿಮಾಲಯೋ ನಾಮ ನಗಾದಿರಾಜ ಅಂತ ಹೇಳಿಕೊಂಡು ಕಾಳಿದಾಸನು ಕೂಡ ಆ ಹಿಮಾಲಯದ
ಏನು ತಾನು ಗ್ರಂಥಾದಿಗಳನ್ನು ಮಾಡುವಾಗ ಅದಕ್ಕೆ ಬೇಕಾಗಿರತಕ್ಕಂಥ ಏನು ಮೇಘದೂತ ಇತ್ಯಾದಿ ಕಾವ್ಯಗಳನ್ನು ರಚನೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಬಾಣಭಟ್ಟಾದಿಗಳು, ಅದೇ ರೀತಿಯಾಗಿ ಇನ್ನಿತರ ಸಂಸ್ಕೃತ ಜ್ಞಾನಿಗಳು, ಸಂಸ್ಕೃತ ಪಂಡಿತರು ಅವರು ತಾವು ಗ್ರಂಥವನ್ನು ಆರಂಭ ಮಾಡುವಾಗ ಅದರಲ್ಲಿ ಆರಂಭದಲ್ಲಿ ಮಂಗಲಾಚರಣೆಯನ್ನು ಮಾಡ್ತಾರಲ್ವ. ಯಾಕೆ ಅಂತ ಕೇಳಿದರೆ, ಮಂಗಲಾಚರಣೆಯನ್ನು ಮಾಡುವುದು ಏನಕ್ಕೆ ಅಂತ ಕೇಳಿದರೆ ಗ್ರಂಥ ಪರಿಸಮಾಪ್ತಿಗೋಸ್ಕರವಾಗಿ. ಹೌದು, ಗ್ರಂಥ ಪರಿಸಮಾಪ್ತಿಗಾಗಿ ಮಾಡಬೇಕು. ಅದು ಯಾರೋ ಅಲ್ಪಜ್ಞಾನಿಗಳು ಮಾಡಬೇಕು ಅಥವಾ ಸಾಮಾನ್ಯವಾಗಿರತಕ್ಕಂಥವರು ಮಾಡಬೇಕು, ಒಪ್ಪಿಕೊಳ್ಳೋಣ. ವಾಯುದೇವರೇ ಮೊದಲಾದಂಥವರು ಯಾವ ಕಾರಣಕ್ಕೋಸ್ಕರವಾಗಿ ಅವರು ತಮ್ಮ ಗ್ರಂಥದ ಆರಂಭದಲ್ಲಿ ಈ ಎಲ್ಲ ತಮ್ಮ ಗ್ರಂಥದ ಆರಂಭದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡುವುದಕ್ಕೋಸ್ಕರವಾಗಿ ಮಂಗಲಾಚರಣೆ ಇತ್ಯಾದಿಗಳನ್ನು ಮಾಡಬೇಕಪ್ಪ. ಅವರಿಗೆಲ್ಲ ವಿಘ್ನದ ಭಯವೇ ಇಲ್ಲ. ಯಾರಿಗೆ ವಿಘ್ನ ಭಯ ಅಂತ ಕೇಳಿದ್ರೆ, ಜೀವೋತ್ತಮ ತತ್ವರಾಗಿರತಕ್ಕಂಥ ವಾಯುದೇವರುಗಳಿಗೆ ಈ ವಿಘ್ನದ ಭಯ ಇಲ್ಲವೇ ಇಲ್ಲ. ಅವರದ್ದೆಲ್ಲವೂ ಕೂಡ ಸಹಜವಾಗಿ ಸ್ವಾಭಾವಿಕವಾಗಿರತಕ್ಕಂಥದ್ದು. ಆದರೂ ಕೂಡ ಯಾಕೆ ಅಂತ ಕೇಳಿದ್ರೆ, ಒಂದು ಜನರ ಮಧ್ಯದಲ್ಲಿದ್ದಾಗ ಅದೇ ರೀತಿಯಾಗಿರತಕ್ಕಂತಹ ಪ್ರವೃತ್ತಿಯನ್ನು ತೋರಿಸಿಕೊಡಬೇಕು ಅಂತ. ದೇವಶ್ರೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾ ಸ್ಪೃಹ ಮುಕ್ತ ಅವಾಪ್ತಕಾಮ ಸ್ಯುಃ. ಇದನ್ನ ಬೇಕಾದಷ್ಟು ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಭಗವಂತನನ್ನ ಪೂರ್ಣಾನಂದ ಸದಸ್ಯೇಹ ಪ್ರಯೋಜನಮತಿ ಕುತಃ. ಭಗವಂತ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತ ಕೇಳಿದ್ರೆ, ಸೃಷ್ಟ್ಯಾದಿಕಂ ಹರೇರ್ನೈವ ಪ್ರಯೋಜನಮಪೇಕ್ಷ್ಯತು ಕುರುತೆ ಕೇವಲಾನಂದಾದಿ ಕೇವಲಾನಂದಾತ್ ಯಥಾಮತ್ತಸ್ಯ ನರ್ತನಂ. ಒಬ್ಬ ಉನ್ಮತ್ತನಾಗಿರ್ತಕ್ಕಂಥವನು ಉನ್ಮತ್ತ ನರ್ತನೆಯನ್ನು ಮಾಡ್ತಾನೆ. ಉನ್ಮತ್ತನ ನರ್ತನ ಏನಾದರೂ ಪ್ರಯೋಜನ ಉಂಟಾ ಕೇಳಿದ್ರೆ ಪ್ರಯೋಜನ ಇಲ್ಲ. ಆದರೂ ಕೂಡ ನರ್ತನೆಯನ್ನು ಮಾಡಿದ್ದಾನೆ. ಅದು ಪ್ರಯೋಜನ ಇಲ್ಲದಿದ್ದರೂ ಕೂಡ ನರ್ತನೆಯನ್ನು ಮಾಡ್ತಾನೆ. ಆನಂದೋದ್ರೇಕ ಅಂತ ಉತ್ತರ ಕೊಡಬೇಕಾದ್ರೆ. ಆದರೆ ಭಗವಂತನಲ್ಲಿ ಏನೂ ಇಲ್ಲ. ಯಾಕೆ? ಸೃಷ್ಟ್ಯಾದಿಗಳನ್ನು ಮಾಡುವುದು ಅವನ ಸ್ವಭಾವ. ಅವನ ಸ್ವಾಭಾವಿಕವಾಗಿರತಕ್ಕಂಥ ಗುಣಗಳನ್ನು ನಾವು ಪ್ರಶ್ನೆ ಮಾಡುವಂಥದ್ದಕ್ಕೆ ಇಲ್ಲವೇ ಇಲ್ಲ. ಪ್ರಶ್ನೆ ಮಾಡುವುದು ಇಲ್ಲವೇ ಇಲ್ಲ. ಯಾಕೆ? ಸ್ವಭಾವವನ್ನು ಏನು ಮಾಡಿದರೂ ಕೂಡ ಅದೊಂದು ಕನ್ನಡದಲ್ಲಿ ಗಾದೆ ಉಂಟಲ್ವ, ಏನು ಅಂತ ಕೇಳಿದ್ರೆ, ಹುಟ್ಟು ಗುಣ ಬೆಟ್ಟ ಹತ್ತಿದ್ರೂ ಹೋಗೋದಿಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ, ಹುಟ್ಟು ಗುಣ ಸ್ವಭಾವ ಅದು ಏನು ಮಾಡಿದ್ರೂ ಕೂಡ ಹೋಗೋದೇ ಇಲ್ಲ. ಹಾಗಲಕಾಯಿಯಲ್ಲಿರ್ತಕ್ಕಂಥ ಕಹಿ ಅದು ಸ್ವಭಾವ. ಅದನ್ನು ನೀವು ಯಾವುದೇ ಬಾಹ್ಯವಾಗಿರತಕ್ಕಂಥ ವ್ಯವಸ್ಥೆಯಿಂದ ಅದರಲ್ಲಿರತಕ್ಕಂತಹ ಕಹಿ ಎಂಬ ಗುಣವನ್ನು ನೀವು ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಅದಾದ್ಮೇಲೆ ಹೇಳ್ತಾರೆ, ಕುರುತೆ ಕೇವಲಾನಂದಾದಿ ಪೂರ್ಣಾನಂದಸ್ಯ ತಸ್ಯೇ ಪ್ರಯೋಜನಮತಿ ಕುತಃ. ಅವನಿಗೆ ಪ್ರಯೋಜನವಾದರೂ ಕೂಡ ಏನೂ ಬೇಡ, ಸ್ವಾಭಾವಿಕವಾಗಿ ಮಾಡ್ತಾನೆ. ಮುಕ್ತ ಅವಾಪ್ತಕಾಮಾಸ್ಯು, ಅವರು ಮುಕ್ತರು, ಅವರೆಲ್ಲರೂ ಕೂಡ. ಮತ್ತೆ ದೇವಶೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾ ಸ್ಪೃಹ. ಅವನಿಗೆ ಆಪ್ತಕಾಮ ಅಂತ ಹೆಸರಪ್ಪ. ಭಗವಂತನಿಗೆ ಆಪ್ತಕಾಮ ಅಂತ ಏನು? ಅವಾಪ್ತು, ಇನ್ನು ಮುಂದೆ ಏನನ್ನೂ ಕೂಡ ಯಾವುದೋ ಒಂದು ಬಾಹ್ಯವಾಗಿರ್ತಕ್ಕಂತಹ ವಿಚಾರದಿಂದಾಗಿ ಅವನಿಗೆ ಸುಖಾದಿಗಳು ಬೇಕಾಗಿಲ್ಲ. ಕಾಮನೆಗಳು ಎಲ್ಲವೂ ಕೂಡ ಪೂರ್ಣವಾಗಿ ಯಾರಲ್ಲಿ ಇದೆಯೋ ಅವನು ಆಪ್ತಕಾಮ. ಭಗವಂತ ಆಪ್ತಕಾಮ. ಯಾಕೆ? ಎಲ್ಲವೂ ಕೂಡ ಅವನಿಗೆ ಪಡೆದುಕೊಂಡಾಗಿದೆ. ನಮಗಾದರೂ ಕೂಡ ಯಾವುದೋ ಒಂದು ಬಾಹ್ಯವಾಗಿರತಕ್ಕಂತಹ ಸುಖದ ಅಥವಾ ಸಂತೋಷದ ಅಪೇಕ್ಷೆ ಉಂಟು. ದಾಸರು ಹೇಳ್ತಾರಲ್ವ, ಮನೆಯಿಂದ ಸಂತೋಷ ಕೆಲವರಿಗೆ, ಮಡದಿಯಿಂದ ಸಂತೋಷ ಕೆಲವರಿಗೆ, ಸುತದಿಂದ ಸಂತೋಷ ಕೆಲವರಿಗೆ. ಇದು ಕೆಲವರಿಗೆ ಕೆಲವುದರಿಂದ ಸಂತೋಷ. ಆದರೆ ಭಗವಂತನಿಗೆ ಯಾವುದರಿಂದಲೂ ಕೂಡ ಸಂತೋಷ ಬೇಕು ಅಂತಿಲ್ಲ. ತನ್ನ ಮಡದಿಯಾಗಿರ್ತಕ್ಕಂಥ ಶ್ರೀದೇವಿ, ಸಾಕ್ಷಾತ್ ಲಕ್ಷ್ಮೀದೇವಿಯೂ ಕೂಡ ಅವಳಿಗೋಸ್ಕರ ಭಗವಂತ ಅವಳಿಗೆ ಭಗವಂತ ಬೇಕು. ಭಗವಂತನಿಗೆ ಅವನಿಗೆ ಸ್ವರವಣ ಅಂತ ಹೆಸರು. ತನ್ನನ್ನು ತಾನು ರಮಿಸ್ತಾನೆ.
ಅದಕ್ಕೋಸ್ಕರವಾಗಿ ಇಂತಹ ಅದ್ಭುತವಾಗಿರತಕ್ಕಂತಹ ಗುಣವಿಶಿಷ್ಟನಾಗಿರ್ತಕ್ಕಂಥವನು ಭಗವಂತ ಅಂತ ಹೇಳ್ತಾರೆ. ಹೀಗೆ ಪೋಷಿಸುವ, ಲಾಲಿಸ್ತಾನೆ, ನಮ್ಮನ್ನು ಪೋಷಣೆ ಮಾಡ್ತಾನೆ. ಭೂತಾತ್ಮ, ಭಗವಂತನನ್ನ ಸಹಸ್ರನಾಮ ಕರೆದಿರತಕ್ಕಂತಹ ಹೆಸರು ಭೂತಾತ್ಮ. ಏನು ಅಂತ ಕೇಳಿದ್ರೆ, ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ. ಭಗವಂತನನ್ನ ಸಹಸ್ರನಾಮ ಕೊಂಡಾಡಿದಂತಹ ಒಂದು ಶಬ್ದ, ಮಹಾಭಾರತದಲ್ಲಿ ಬಂದಿರತಕ್ಕಂತಹ ಒಂದು ಶಬ್ದ. ಸ್ತರ್ಥತಾಂ ಶಿತುಷು ವಿತ್ತದಶಾರ್ಥಂ ಭಾರತಂ ನಂದು ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂಬಿ. ಪದ, ಒಂದೊಂದು ಪದಗಳಿಗೂ ಕೂಡ ಸಾವಿರ ಅರ್ಥಗಳುಂಟು. ಒಂದು ಅರ್ಥವನ್ನು ನೋಡುವುದು ಅಂತಾದರೆ ಭೂತಾತ್ಮ, ಭಗವಂತ ಭೂತಾತ್ಮ. ಕಿಮರ್ಥಂ ಭೂತಾತ್ಮ ಅಂತ ಕೇಳಿದ್ರೆ, ಇಡೀ ಜಗತ್ತನ್ನ ಏನು ಅವನು ಶುದ್ಧಗೊಳಿಸುವಂಥವನು. ಯಾರು ಇದ್ದದ್ರಿಂದಾಗಿ ಇಡೀ ಜಗತ್ತು ಶುದ್ಧವಾಗಿದೆಯೋ ಅವನು. ಜಗತ್ತು ಯಾರಿಂದ ಶುದ್ಧವಾಗಿದೆ? ಭಗವಂತ ಇರುವುದರಿಂದಾಗಿ ಜಗತ್ತು ಶುದ್ಧವಾಗಿದೆ. ದೇಹ ಎಂಬ ಜಗತ್ತು ಯಾರಿಂದ ಶುದ್ಧವಾಗಿದೆ ಅಂತ ಕೇಳಿದರೆ, ಭಗವಂತ ವಾಯುದೇವರು ಈ ಶರೀರದಲ್ಲಿ, ಈ ಶರೀರ ಎಂಬಂತಹ ಅರ್ಥದಲ್ಲಿ ಭಗವಂತ ವಾಯುದೇವರು ಇದ್ದಾರೆ. ಆದದ್ರಿಂದಾಗಿ ಭೂತಾತ್ಮ, ಭಗವಂತನೇ ಭೂತಾತ್ಮ. ಯಾರಿಂದಾಗಿ ಜಗತ್ತು, ಯಾರಿಂದಾಗಿ ದೇಹ ಪಾವಿತ್ರ್ಯಗೊಂಡಿದೆಯೋ, ಯಾರಿಂದಾಗಿ, ಯಾರ ಇರುವಿಕೆಯಿಂದಾಗಿ ದೇಹ ಜಗತ್ತು ಇನ್ನಿತರವಾಗಿರತಕ್ಕಂಥ ಎಲ್ಲ ಸೃಷ್ಟ್ಯಾದಿಗಳು ಶುದ್ಧವಾಗಿದೆಯೋ ಅವನನ್ನೇ ಭೂತಾತ್ಮ. ಯಾರಿಂದ, ಯಾರಿಗೋಸ್ಕರವಾಗಿ? ಪವಮಾನ. ಯಾಕೆ ಪವಮಾನ? ಭಗವಂತ ಪ್ರಾಣದೇವರಲ್ಲಿ ಒಂದು ರೂಪದಿಂದಾಗಿದ್ದಾನೆ. ಅದರಿಂದಾಗಿ ಪಾವಯತಿ, ಭಗವಂತ ಪಾವಯತಿ ಪಾಲಯತಿ ಚ. ಭಗವಂತ ಎಲ್ಲರನ್ನೂ ಕೂಡ ಅನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿ ಅವನನ್ನು ಭೂತಾತ್ಮ. ಹೀಗೆ ಭಗವಂತನನ್ನು ಕರೀತಾರೆ. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ. ಮುಕ್ತರಿಗೆ ಮುಕ್ತೋಪಸೃಪ್ಯವ್ಯಪದೇಶಾತ್. ಭಗವಂತನನ್ನ ಮುಕ್ತಾನಾಂ ಪರಮಾಗತಿ, ಮುಕ್ತರಿಂದ ಗಮ್ಯ. ಯಾರ್ಯಾರಿಂದಲೋ ಗಮ್ಯ ಅಲ್ಲ ಭಗವಂತ, ಮುಕ್ತರು ಅವನನ್ನು ಹೊಂದುತ್ತಾರೆ. ಹೀಗೆ ಭಗವಂತನನ್ನ ಕೊಂಡಾಡುತ್ತಾರೆ. ಮುಕ್ತಾನಾಂ ಪರಮಾಗತಿ, ಪ್ರಮೋಷ. ಭಗವಂತನಿಗೆ ಇನ್ನೊಂದು ಹೆಸರನ್ನು ಕೊಡ್ತಾರೆ, ವಂಚನೆ. ಭಗವಂತ ಯಾರನ್ನೂ ಕೂಡ ವಂಚನೆ ಮಾಡುವುದಿಲ್ಲ. ವಂಚನೆ ನಮ್ಮ ಗುಣ. ಯಾರದ್ದು ಅಂತ ಕೇಳಿದ್ರೆ, ವಂಚನೆ ಮಾಡುವಂತಹದ್ದು ಜೀವನ ಗುಣ. ಅವನ ಜೀವನ ಸ್ವಭಾವನೆ ಅಂತದ್ದು. ವಂಚನೆ ಮಾಡುವಂತಹದ್ದೇ ಇನ್ನೊಬ್ಬರನ್ನ ಯಾವ ರೀತಿಯಾಗಿ ವಂಚನೆ ಮಾಡ್ಬೋದು ಅಂತಲೇ ಹೇಳಿಕೊಂಡು ಹೊಂಚಾಗ್ತಾ ಇರ್ತಾನೆ ಅವನು. ಆದರೆ ಭಗವಂತ ಪ್ರಮೋಷಃ, ಮುಷಸ್ಥೇಯೇ, ಯಾವ ಧಾತುವನ್ನು ಇಟ್ಟುಕೊಂಡ್ರೂ ಕೂಡ ನಾವು ಅರ್ಥವನ್ನು ಮಾಡಬಹುದು. ಮುಷಸ್ಥೇಯೇ, ನಮ್ಮಲ್ಲಿರತಕ್ಕಂಥ ಎಲ್ಲ ದೋಷಗಳನ್ನು ಅಪಹಾರ ಮಾಡ್ತಾನೆ ಭಗವಂತ. ಅದರಿಂದಾಗಿ ಅವನನ್ನ ಪ್ರಮೋಷಃ, ವಂಚನೆ ಇಲ್ಲ ಅವನಲ್ಲಿ. ಇವನಲ್ಲಿ ವೈಷಮ್ಯ ನೈರ್ಗಣ್ಯಾದಿಗಳಿಲ್ಲ. ವಂಚನೆ ಯಾವುದಕ್ಕೆ ಬರುವಂತಹದ್ದು ಅಂತ ಕೇಳಿದ್ರೆ, ವೈಷಮ್ಯ ನೈರ್ಗಣ್ಯಾದಿಗಳು ಇದ್ದಾಗ ಅದರಿಂದಾಗಿ ವಂಚನೆ ಮಾಡಬೇಕು ಅಂತ ಹುಟ್ಟುಕೊಳ್ಳುವುದು. ಬೀಜವೇ ಇಲ್ಲದಿದ್ದರೆ ಮೊಳಕೆ ಆಗುವುದು ಹೇಗೆ? ಮೊಳಕೆ ಬರಬೇಕು ಅಂತಾದರೆ ಅದಕ್ಕೆ ಕಾರಣವಾಗಿರತಕ್ಕಂಥ ಬೀಜ ಬೇಕಲ್ವ? ಒಂದು ಕಾರಣ ಇದ್ದಾಗ ಕಾರ್ಯಾತ್ ಕಾರಣಾನುಮಾನ, ಕಾರ್ಯದಿಂದಾಗಿ ಕಾರಣವನ್ನು ನಾವು ಅನುಮಾನ ಮಾಡುವುದು. ಕಾರ್ಯ ಯಾವುದು ಅಂತ ಕೇಳಿದ್ರೆ, ಧೂಮದಿಂದಾಗಿ ವನ್ನಿ ಇದೆ ಎಂಬುದಾಗಿ ಅನುಮಾನ ಮಾಡುವುದು. ಮಗು ಕಾಣ್ತಾ ಇದೆ, ಮಗು ಎದುರುಗಡೆಯಿಂದ ತಿರುಗಾಡ್ತಾ ಇದೆ ಅಂತಾದರೆ ಅದಕ್ಕೆ ಕಾರ್ಯ ಕಾಣ್ತಾ ಇದೆ. ಕಾರಣವಾಗಿರತಕ್ಕಂಥ ಮಾತಾಪಿತೃಗಳನ್ನು ನಾವು ಅನುಮಾನದಿಂದಾಗಿ ಸಾಧಿಸ್ತೇವೆ. ಅದೇ ರೀತಿಯಾಗಿ ಭಗವಂತನಿಗೆ ಏನು ವಂಚನೆಯನ್ನ, ನಿರ್ವಂಚಕ ಭಗವಂತ, ಸಾಕ್ಷಾತ್ ನಿರ್ವಂಚಕ ಭಗವಂತ ಅಂತ ಹೇಳ್ತಾರೆ. ಅದಾದ ಮೇಲೆ ತೋಷಿಸುವವನು ಅನ್ನೋದು ಅನವರತ. ಭಗವಂತ ಎಲ್ಲರನ್ನೂ ಪಾಲಿಸ್ತಾನಂತೆ. ಹೇಗೆ ಪಾಲಿಸ್ತಾನೆ ಅಂತ ಕೇಳಿದ್ರೆ, ಅವರವರ ಯೋಗ್ಯತಾನುಸಾರವಾಗಿ ಪಾಲಿಸ್ತಾನೆ. ಯಾರಿಗೂ ಕೂಡ ಅವನು
ಇವನಿಗೆ ಹೆಚ್ಚು ಕೊಡಬೇಕು, ಇವನಿಗೆ ಕಮ್ಮಿ ಕೊಡಬೇಕು, ಅಥವಾ ಇವನಿಗೆ ಅಧಿಕವಾಗಿರುತ್ತೆ, ಇವನು ನನಗೆ ತುಂಬ ಪ್ರೀತಿ ಪಾತ್ರ, ಇವನು ನನಗೆ ಪ್ರೀತಿ ಪಾತ್ರನಲ್ಲ, ಈ ರೀತಿಯಾಗಿರ್ತಕ್ಕಂತಹ ಗುಣಗಳು ಭಗವಂತನಿಗಿಲ್ಲ. ಮತ್ತೆ ಭಗವಂತನ ಯಾರು ಅವನನ್ನ ನಿರ್ವ್ಯಾಜವಾಗಿ ಅವನನ್ನ ಕೊಂಡಾಡ್ತಾರೆ, ಅವನನ್ನ ಸ್ತೋತ್ರ ಮಾಡ್ತಾರೋ ಅಂಥವರನ್ನ ಭಗವಂತ ಸದಾಕಾಲದಲ್ಲೂ ಕೂಡ ರಕ್ಷಣೆ ಮಾಡ್ತಾನೆ. ಪೂರ್ಣಾನಂದ ಜ್ಞಾನಮಯ, ಭಗವಂತನ ಆನಂದ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಧಃ ಎಲ್ಲವೂ ಪೂರ್ಣ. ಅವತಾರ ರೂಪಗಳು ಯಾವ ರೀತಿಯಾಗಿ ಪೂರ್ಣವೋ ಮೂಲ ರೂಪವೂ ಪೂರ್ಣ, ಮೂಲ ರೂಪವೂ ಪೂರ್ಣ, ಅವತಾರ ರೂಪಗಳು ಪೂರ್ಣ. ಅವತಾರ ರೂಪಗಳಲ್ಲಿ ನೀವು ಅಪೂರ್ಣತ್ವವನ್ನು ಕಲ್ಪನೆ ಮಾಡಬೇಡಿ, ಮೂಲ ರೂಪದಲ್ಲಿಯೂ ಕೂಡ ಅಪೂರ್ಣತೆಯನ್ನು ಕಲ್ಪನೆ ಮಾಡಬೇಡಿ. ನೀವು ಒಂದು ವೇಳೆ ಭಗವಂತನ ರೂಪಗಳಲ್ಲಿ ಅವತಾರ ರೂಪಗಳಲ್ಲಿ ಅಪೂರ್ಣತೆಯನ್ನು ನೀವು ಹೇಳಿದ್ರಿ ಅಂತಾದರೆ, ಕಲ್ಪನೆ ಮಾಡಿದ್ರಿ ಅಂತಾದರೆ ನೀವು ನರಕಕ್ಕೆ ನಿಶ್ಚಿತ. ಅದರಿಂದ ನರಕಾದಿ ಅನರ್ಥಗಳಾಗ್ತವೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾವ ಕಾಲಕ್ಕೂ ಕೂಡ ನೀವು ಭಗವಂತನನ್ನ ಅವನಲ್ಲಿ ಯಾವತ್ತೂ ಅವನಲ್ಲಿರತಕ್ಕಂತಹ ಅಪೂರ್ಣತೆಯಲ್ಲಿ ಕಲ್ಪನೆ ಮಾಡಬೇಡಿ. ಭಗವಂತ ಪೂರ್ಣಾನಂದ ಜ್ಞಾನಮಯ, ಪೂರ್ಣ ಜ್ಞಾನ, ಪೂರ್ಣ ಆನಂದ, ಪೂರ್ಣವಾಗಿ ಅವನಲ್ಲಿ ಪೂರ್ಣ ಶಕ್ತಿ, ಎಲ್ಲವೂ ಕೂಡ ಅವನಲ್ಲಿ ಪೂರ್ಣವಾಗಿದೆ. ಶುದ್ಧಾನಂದೋರು ಸಂವಿದ್ಯುತಿ ಬಹುಲ ಔದಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪಲೇಪೋದ್ಭವ ಸುಖ ಪ್ರತಿ ಶೇಷ ದೋಷಾದಿ ದೂರಂ ಅಂತ ಹೇಳಿಕೊಂಡು ಭಗವಂತನನ್ನ ಕೊಂಡಾಡ್ತಾರೆ. ಎಲ್ಲವೂ ಕೂಡ ಪೂರ್ಣವಾಗಿ ಎಲ್ಲವೂ ಕೂಡ ಅವನಲ್ಲಿದೆ ಅಂತ ಹೇಳ್ತಾರೆ. ಹೀಗೆ ಪೂರ್ಣಾನಂದ ಜ್ಞಾನಮಯ. ಏನು ಜ್ಞಾನಮಯ ಅಂತ ಕೇಳಿದ್ರೆ, ಜ್ಞಾನವೇ ಒಂದು ಸ್ವರೂಪವಾಗಿ ಜ್ಞಾನವನ್ನೇ ಒಂದು ಮೂರ್ತಿಯಾಗಿ ಕಲ್ಪನೆ ಮಾಡಿದ್ರೆ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ನಮಗೆ ಜ್ಞಾನದ ಕಲ್ಪನೆ ಇಲ್ಲ. ಭಗವಂತ ಜ್ಞಾನಮಯ, ಭಗವಂತ ಆನಂದಮಯ, ಪೂರ್ಣಮಯ, ಜ್ಞಾನಮಯ, ಆನಂದಮಯ. ಭಗವಂತ ಎಲ್ಲವೂ ಕೂಡ ಪೂರ್ಣವಾಗಿ ಅಧಿಕವಾಗಿದೆ ಅಂತ ಹೀಗೆ ಅವನನ್ನ ದಾಸರುಗಳು ಹೇಳ್ತಾರೆ. ಮನೋಮಯ, ಅನ್ನಮಯ, ಜ್ಞಾನಮಯ, ಮನೋಮಯ. ಅವನನ್ನ ಉಪನಿಷತ್ತು ಶಿಕ್ಷಾವಲ್ಲಿ ಕೊಂಡಾಡ್ತದೆ. ಹೇಗೆ ಅಂತ ಕೇಳಿದ್ರೆ, ಎಲ್ಲವೂ ಕೂಡ ಭಗವಂತನನ್ನೇ. ಅಲ್ಲಿ ಅನ್ನಮಯ, ಪ್ರಾಣಮಯ, ಜ್ಞಾನಮಯ, ಮನೋಮಯ ಎಲ್ಲವೂ ಕೂಡ ಯಾರು ಅಂತ ಕೇಳಿದ್ರೆ ಎಲ್ಲವೂ ಕೂಡ ಭಗವಂತನನ್ನೇ ಹೇಳ್ತಾರೆ. ಅನ್ನ ವಿಕಾರವಾಗಿರತಕ್ಕಂತಹದ್ದು ಇನ್ಯಾವುದೋ ಇದು ಅಂತ ಹೇಳಿದ್ರೆ ಯಾವುದೂ ಅಲ್ಲ, ಭಗವಂತನನ್ನೇ ಪೂರ್ಣವಾಗಿ ಅಲ್ಲಿ ಆನಂದ, ಜ್ಞಾನ ಇತ್ಯಾದಿ ಎಲ್ಲ ಶಬ್ದಗಳಿಂದಲೂ ಕೂಡ ಉಪಲಕ್ಷಿತನಾಗಿರತಕ್ಕಂಥವನು ಎಂಬಂತಹ ವಿಚಾರವನ್ನ ನಮಗೆ ಹರಿಕಥಾಮೃತ ಸಾರದಲ್ಲಿ ದಾಸರು, ಜಗನ್ನಾಥ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಅಷ್ಟು ದೊಡ್ಡ ನಮಗೆ ಉಪಕಾರವನ್ನು ಮಾಡಿದ್ದಾನೆ. ಅಷ್ಟು ದೊಡ್ಡ ಉಪಕಾರವನ್ನು ಮಾಡಿರತಕ್ಕಂತಹ ಭಗವಂತ ಎಲ್ಲ ರೀತಿಯಲ್ಲಿಯೂ ಯಾವತ್ತೂ ಕೂಡ ಭಗವಂತ ನಮ್ಮ ಜೊತೆಗೇನೆ ನಮಗೆ ಸಹಕಾರಿಯಾಗಿ ಭಗವಂತ ಇರ್ತಾನೆ ಅಂತ ಎಂಬಂತಹ ವಿಚಾರವನ್ನು ನಮಗೆ ದಾಸರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷವರ್ಜಿತ ಪ್ರೀತಾ ಪ್ರೀತಿ ಬಾಲಂ ಪರಮೇ ಪರಮಸ್ವರೂಪ ಶ್ರೀಕೃಷ್ಣಾರ್ಪಿತಮಸ್ತು.